ವೀಕ್ಷಕರಿಗೆಲ್ಲ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಮ್ಮ ಪಯಣವನ್ನು ನಾವು ಐಕಿಯಾ ಟೂರ್ ಮಾಡೋಣ ಅಂತ ಬಂದಿದ್ದೀವಿ. ಹಾಗಿದ್ರೆ ಬನ್ನಿ, ನಾವೀಗ ಐಕಿಯಾದ ಒಳಗಡೆ ಹೋಗ್ತಾ ಇದ್ದೀವಿ. ಆ ಐಕಿಯಾಕ್ಕೆ ಹೋಗುವುದು ಕಷ್ಟ ಅಪ್ಪ, ಬೆಂಗಳೂರಿಗೆಲ್ಲ ಹೋಗಿ ನಾವು ಐಕಿಯಾಗೆ ಹೋಗೋಕ್ಕಾಗುತ್ತಾ ಅಂತ ಅಂದ್ಕೊತಾ ಇರೋರಿಗೆಲ್ಲ ಇಲ್ಲ, ಇದು ಐಕಿಯಾ ಈಸಿಯಾಗಿ ಹೋಗ್ಬೋದು. ನಾವು ತುಮಕೂರು ಕಡೆಯಿಂದ ಹೋಗೋರಿಗೆ ಬಸ್ನಲ್ಲಿ ಹೋದರೆ ನಾಗಸಂದ್ರ ಬಸ್ ಸ್ಟಾಪಲ್ಲಿ ಇಳಿದ್ರೆ ಐಕಿಯಾ ಬಿಲ್ಡಿಂಗ್ ಬಸ್ ಸ್ಟ್ಯಾಂಡ್ಗೆ ಕಾಣಿಸುತ್ತೆ. ನಾವು ಬೆಂಗಳೂರು ಕಡೆಯಿಂದ ಬರೋರಾಗಿದ್ದರೆ ಮೆಟ್ರೋದಲ್ಲಿ ಬಂದರೆ ಮೆಟ್ರೋ ಸ್ಟೇಷನ್ಗೂ ಐಕಿಯಾ ಬಿಲ್ಡಿಂಗ್ ಹತ್ತಿರದಲ್ಲೇ ಕಾಣಿಸುತ್ತೆ. ಎಲ್ಲ ಮಧ್ಯಮ ವರ್ಗದ ಜನರ ಮನಸ್ಸಲ್ಲಿರೋ ಅನುಮಾನ ಏನು ಅಂದರೆ, ಈ ಐಕಿಯಾ ಮಾಲ್ ಒಳಗಡೆ ನಮ್ಮ ಬೆಲೆಗೆ ನಮಗೆ ಕೈಗೆಟುಕುವಂಥ ಬೆಲೆಯಲ್ಲಿ ವಸ್ತುಗಳು ಸಿಗ್ತಾವ ಅನ್ನೋದು. ಇಲ್ಲ, ಇಲ್ಲಿ ಎಲ್ಲ ವರ್ಗದ ಜನರಿಗೂ ಶಾಪಿಂಗ್ ಮಾಡಲು ಅವಕಾಶ ಇದೆ. ಭಾರತದಲ್ಲಿ 4 ಐಕಿಯಾ ಶಾಪಿಂಗ್ ಮಾಲ್ಗಳಾಗಿವೆ. ಅದರಲ್ಲಿ ಬೆಂಗಳೂರಿನ ನಾಗಸಂದ್ರದಲ್ಲಿ ಆಗಿರೋ ಐಕಿಯಾ ಶಾಪಿಂಗ್ ಮಾಲು ಒಂದು. ಹಾಗಿದ್ರೆ ಬನ್ನಿ, ಒಳಗಡೆ ಹೋಗಿ ಏನೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡೋಣ. ಈ ಐಕಿಯಾ ಮಾಲು 2 ಫ್ಲೋರ್ಗಳನ್ನು ಹೊಂದಿದೆ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಒಂದು ಸಾರಿ ಎಂಟ್ರಿ ಕೊಟ್ಟರೆ ನಾವು ಫುಲ್ ನೋಡೋವರೆಗೂ ಎಕ್ಸಿಟ್ ಆಗೋಕ್ಕಾಗಲ್ಲ. ಫುಲ್ ನೋಡಿನೇ ಎಕ್ಸಿಟ್ ಆಗಬೇಕು. ಅಲ್ಲಲ್ಲೇ ಕುತ್ಕೊಳ್ಳೋಕ್ಕೆ ಸೋಫಾಗಳು ಎಲ್ಲ ಇದ್ದಾವೆ. ಸುಧಾರಿಸ್ಕೊಂಡು ಫುಲ್ ನೋಡಿನೇ ನಾವು ಆಚೆ ಬರಬೇಕು. ಬನ್ನಿ, ನಾವು ಇವಾಗ ನಮ್ಮ ಲಗೇಜನ್ನು ಲಗೇಜ್ ಕೌಂಟ್ರಲ್ಲಿ ಇಡೋಣ. ನೋಡಿ, ಲಗೇಜ್ ಕೌಂಟ್ರೆಲ್ಲ ಯಾವ ರೀತಿ ಇದೆ. ನಂಬರ್ ಲಾಕ್ ಮಾಡಿ ನಾವು ನಮ್ಮ ಲಗೇಜನ್ನು ಇಲ್ಲಿಟ್ಟು ನಂತರ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀವಿ. ಫಸ್ಟ್ ಫ್ಲೋರಲ್ಲಿ ತುಂಬ ಜನ ಇದ್ದಿದ್ದರಿಂದ ನಾವೀಗ ಸೆಕೆಂಡ್ ಫ್ಲೋರನ್ನೇ ಫಸ್ಟ್ ಶಾಪ್ ಮಾಡ್ಕೊಂಬರೋಣ ಅಂತ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಆಗಿದ್ರೆ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ನನಗೆ ಹೋಗ್ತಾ ಫಸ್ಟೇ ಕಿಚನ್ ಐಟಮ್ ಅಂದರೆ ಮಸಾಲೆ ಡಬ್ಬಿಗಳು ಗ್ಲಾಸಿನವು 139 ರೂಪಾಯಿ. ಇದು 4 ಡಬ್ಬಗಳಿರ್ತವೆ. 4 ಬಾಕ್ಸ್ಗೆ 139 ರೂಪಾಯಿ ರೇಟ್ ಇದೆ. ಇದು 4ಕ್ಕೆ 139 ರೂಪಾಯಿ ಪ್ರೈಸ್. ನೋಡಿ, ಇಲ್ಲಿ ಕಿಚನ್ನ ಯಾವ ರೀತಿ ನಾವು ಜೋಡಿಸ್ಕೊಬೋದು, ನಾವು ಈ ರೀತಿ ಜೋಡಿಸ್ಕೊಬೋದಾ ಅಂತ ನಮ್ಗೆ ಐಡಿಯಾನೇ ಇಲ್ದಲೇ ಇದ್ದರೂ ಸಹ ಇದನ್ನು ನೋಡಿದರೆ ತುಂಬ ಐಡಿಯಾ ಬರುತ್ತೆ. ಇಲ್ಲಿ ಗ್ಲಾಸ್ ಐಟಮ್ನೆಲ್ಲ ಜೋಡ್ಸೋಕ್ಕೆ ರ್ಯಾಕ್ ಇದೆ. ಇದು ಒಂದು ಎಲ್ಲ ಗ್ಲಾಸ್ ಐಟಮ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಇದೊಂದು ಬೌಲ್ಗೆ 300 ರೂಪೀಸ್ ಕಾಸ್ಟ್ ಇದೆ. ಗ್ಲಾಸ್ ಐಟಮ್ ಅಲ್ವಾ, ಸ್ವಲ್ಪ ಕಾಸ್ಟ್ಲಿನೇ ಇದೆ. ನೋಡಿ ಯಾವ ರೀತಿಯಾಗಿ ಎಲ್ಲ ಗ್ಲಾಸ್ಗಳನ್ನೆಲ್ಲ ಜೋಡಿಸಿದ್ದಾರೆ ಅಂತ. ನೋಡಿ, ಫುಲ್ ಈ ರ್ಯಾಕಿಗೆ 14,490 ರೂಪಾಯಿ ಇದೆ. ಇಲ್ಲಿ ಎಲ್ಲ ಐಟಮ್ಗಳಿಗೂ ಪ್ರೈವೇಟಾಗಿ ಒಂದೊಂದಕ್ಕೆ ರೇಟ್ ಹಾಕಿದ್ದಾರೆ. ಮತ್ತು ಇಲ್ಲ, ಇದು ಫುಲ್ ಸೆಟ್ಟೇ ತಗೊಳ್ತೀವಿ ಅಂದರೂ ಎಲ್ಲದನ್ನು ಸೇರಿಸಿನೂ ರೇಟ್ ಹಾಕಿದ್ದಾರೆ. ಇದು ಪ್ರೈವೇಟ್ ಸಿಂಕಿಗೆ 9,200. ಇದು ಫುಲ್ ಕಿಚನ್ ಇಲ್ಲಿ ಅರೇಂಜ್ ಮಾಡಿರೋ ಪೂರ್ತಿ 2,49,996 ರೂಪಾಯಿ. ಇದು ಫುಲ್ ಸೆಟ್ಗೆ. ನೋಡಿ, ಸ್ಟವ್ ಎಲ್ಲ ಮಿಕ್ಸ್ ಪ್ಯಾಟ್ರನ್ಗೆಲ್ಲ ಬಂದಿದೆ. ಯಾವ ರೀತಿ ಅದನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಎಲ್ಲ ನೋಡಿದರೆ ಐಡಿಯಾ ಬರುತ್ತೆ. ಹೊಸ ಮನೆಗಳನ್ನ ಕಟ್ಟಿ ಅಡುಗೆ ಮನೆಗಳನ್ನ ತುಂಬ ಐಡಿಯಾಗಳು ಬರುತ್ತೆ. ಯಾವುದನ್ನ ಯಾವ್ಯಾವ ಜಾಗದಲ್ಲಿ ನಮಗೆ ಜಾಗ ಸೇವ್ ಆಗುತ್ತೆ. ಈ ಐಡಿಯಾ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಹೊಸ ಮನೆ ಕಟ್ತಾ ಇರೋರು ಬಂದು ಈ ಐಕಿಯಾ ಪ್ರವಾಸವನ್ನು ಮಾಡಿದರೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ನೋಡಿ, ಇದು ಬೆಡ್ರೂಮು.
ಬೆಡ್ರೂಮಲ್ಲಿ ಜಾಗ ಜಾಸ್ತಿ ಇದ್ದರೆ ಯಾವ ರೀತಿ ಐಟಮ್ಗಳನ್ನ ಇಡ್ಬೋದು, ಯಾವ ರೀತಿ ಅರೇಂಜ್ ಮಾಡಬೇಕು, ಜಾಗ ಚಿಕ್ಕದಿದ್ದರೆ ಯಾವ ರೀತಿ ಅರೇಂಜ್ ಮಾಡಬೇಕು ಎಲ್ಲ ಇದೆ. ಅಂದರೆ ಚಿಕ್ಕ ಮನೆಗಳಿಗೆ ಯಾವ ರೀತಿ ಅಡುಗೆ ಮನೆಗೆ ಏನೇನು ಇಡಬೇಕು, ದೊಡ್ಡ ಅಡುಗೆ ಮನೆಗೆ ಏನೇನು ಇಡಬೇಕು, ಮಕ್ಕಳು ರೂಮಲ್ಲಿ ಏನೇನು ಇಡಬೇಕು. ನೋಡಿ, ಇದು ಕಾಫಿ ಮಗ್ಗು ಮತ್ತು ಲೋಟಗಳು, ಹಾಗೆ ಪ್ಲ್ಯಾಂಟ್ನೂ ಅರೇಂಜ್ ಮಾಡಿದ್ದಾರೆ. ನಾವು ಎಲ್ಲಿ ಕಾಫಿ ಕುಡಿಯೋ ಜಾಗನ ಮಾಡಿರ್ತೀವಿ ಸಂಜೆಯಲ್ಲಿ ಬೆಳಗ್ಗೆಯಲ್ಲಿ ಎಲ್ಲ, ಅಲ್ಲಿ ಈ ರೀತಿಯಾಗಿ ನಾವು ಅರೇಂಜ್ ಮಾಡಿಕೊಂಡು ನಾವು ಕಾಫಿಯ ಕುಡ್ಬೋದು ಅಂತ. ನೋಡಿ, ಆರ್ಟಿಫಿಷಿಯಲ್ ಪಾಟ್ ಇಟ್ಟಿದ್ದಾರೆ, ಹಾಗೆ ಲೋಟಗಳು ಇಟ್ಟಿದ್ದಾರೆ. ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ. ಪಾಟ್ಗೆ ಒಂದು ರೇಟು, ಮಗ್ಗಿಗೆ ಒಂದು ರೇಟು, ಕಾಫಿ ಫಿಲ್ಟ್ರಿಗೆ ಒಂದು ರೇಟು, ಆ ರೀತಿಯಾಗಿ ಇರುತ್ತೆ. ಇದು ಆರ್ಟಿಫಿಷಿಯಲ್ ಗುಲಾಬಿ ಗಿಡ, ನೋಡೋಕ್ಕೆ ರಿಯಲ್ ಗುಲಾಬಿ ಗಿಡ ಅಂತಲೇ ಅನಿಸುತ್ತೆ. ನೋಡಿ, ಇದು ಮಕ್ಕಳಿಗೆ ಊಟ ಮಾಡಿಸೋಂಥ ಬೋಲು, ಚಿಕ್ಕದೆಲ್ಲ ಬೋಲು. ಇದು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಐಟಮ್ಸೇ ಇದರಲ್ಲಿ ಜಾಸ್ತಿ ಇದ್ದಾವೆ. ಇದು 5 ಇದ್ದಾವೆ. 5ಕ್ಕೆ 139 ರೂಪಾಯಿ ಇದೆ, ತಗೊಬೋದು. ಹಾಗೆ ಅದ್ರ ಜೊತೆಗೆ ಅದೇ ಕಲರ್ ಸೇಮ್ ಸ್ಪೂನ್ಗಳಿದ್ದಾವೆ. ಇವೆಲ್ಲ ಬರೀ 30 ರುಪೀಸ್ಗೆಲ್ಲ ಇದೆ. ಇದು 5 ಸ್ಪೂನ್ ಇದೆ, 30 ರುಪೀಸ್. ಮಕ್ಕಳಿಗೆ ಊಟ ಮಾಡೋವು, ತಿನ್ನಿಸಿ ಆಟ ಆಡೋವು, ಇವೆಲ್ಲ ಮಕ್ಕಳದು. ನೋಡಿ, ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ. ನೋಡಿ, ಇದು ಮಕ್ಕಳು ನೀರು ಕುಡಿಯೋ ಬಾಟ್ಲು. ಇದು ಲೈಟು 3790 ಇದೆ. ಇಲ್ಲಿ ಲೈಟ್ಗಳೆಲ್ಲ ಬೆಡ್ರೂಮ್ ಲೈಟ್ಗಳೆಲ್ಲ ವೆರೈಟೀಸ್ ತುಂಬ ಚೆನ್ನಾಗಿದೆ. ರೇಟ್ಗಳನ್ನೆಲ್ಲ ನೋಡಿಕೊಂಡು ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಬೋದು. ನೋಡಿ, ಈ ಲೈಟ್ ಬೆಲೆ 2990. ಇದು ಈ ಟೀಪಾಯಿ ಬೆಲೆ ಇದೆ. 4 ಇಲ್ಲಿ ಡ್ರಾ ಇದೆಯಲ್ಲ, ಅದ್ರದ್ದು 3000 ಚಿಲ್ಲರೆ ಇದೆ. ಇದು ಒಂದು ಬೆಡ್ರೂಮು. ಇದು ಜಾಗ ಚಿಕ್ಕದಾಗಿದೆ. ದೊಡ್ಡ ಬೆಡ್ರೂಮ್ದು ಆಗಲೇ ಮಾಡಿದ್ವಿ. ಇದು ಸ್ವಲ್ಪ ಜಾಗ ಚಿಕ್ಕದಾಗಿರೋ ಬೆಡ್ರೂಮ್ನ ಯಾವ ರೀತಿ ಅರೇಂಜ್ ಮಾಡ್ಬೋದು ಅಂತ. ಇಲ್ಲಿ ಬರೀ ಸೋಫಾಗಳನ್ನೇ ಜೋಡಿಸಿದ್ದಾರೆ. ನೋಡಿರಿ, ಇದ್ರ ಬೆಲೆ 20,990 ರೂಪಾಯಿ ಇದೆ. ನಮಗೆ ಸೆಟ್ ಆಗುವಂಥ ಬೆಲೆಯಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಇರತಕ್ಕಂಥ ಜಾಗಕ್ಕೆ ಅನುಗುಣವಾಗಿ ನಾವು ಸೋಫಾಗಳನ್ನ ಸೆಲೆಕ್ಟ್ ಮಾಡ್ಬೋದು. ನಮಗೆ ಕಾರ್ನರ್ ಸೋಫಾ ಬೇಕು ಅಂದರೂ ಸಿಗ್ತವೆ. ಚಿಕ್ಕ ಸೋಫಾ ಬೇಕು, ನಮ್ಮ ಮನೆಯಲ್ಲಿ ಜಾಗ ಇಲ್ಲಪ್ಪ ಅಂದರೆ ನಮ್ಮ ಮನೆಯಲ್ಲಿ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗಕ್ಕೆ ಸೋಫಾಗಳು ಸಿಗ್ತವೆ. ಇಲ್ಲ ನಾವು ಮಂಚನೂ ಮಾಡಿಕೊಂಡು ಮಲಗಿ ಆಮೇಲೆ ಅದನ್ನು ಸೋಫಾ ಥರ ಅರೇಂಜ್ ಮಾಡ್ತೀವಿ ಅಂದರೆ ಆ ರೀತಿ ಸೋಫಾಗಳು ಸಿಗ್ತವೆ. ನಿಮಗೆ ಯಾವ ರೀತಿ ಸೋಫಾಗಳು ಅನುಕೂಲವೋ ಆ ರೀತಿ ಸೋಫಾಗಳೆಲ್ಲ ಇಲ್ಲಿ ದೊರೆಯುತ್ತವೆ. ತುಂಬ ಕಲೆಕ್ಷನ್ ಜಾಸ್ತಿ ಇದೆ. ಒಮ್ಮೆ ಬಂದು ನೋಡಿ, ನೀವು ಸೋಫಾಗಳನ್ನ ಬೇಕಾದರೂ ಖರೀದಿಸ್ಬೋದು. ಅಮ್ಮ 500 ರೂಪಾಯಿ ಅಮ್ಮ. ಇದು ಅಡುಗೆ ಮನೆಯಲ್ಲಿ ನಾವು ಇಟ್ಟಿರ್ತಕ್ಕಂಥ ಪಾತ್ರೆಗಳು, ಗ್ಲಾಸ್ನವೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಲಿ, ಟ್ರಾನ್ಸ್ಪರೆಂಟಾಗಿ ಈಚೆಯಿಂದಲೂ ಕಾಣಬೇಕು ಅಂದರೆ ನೋಡಿರಿ, ಈ ರೀತಿ ಅಲ್ಮಾರನ್ನು ನಾವು ಅಡುಗೆ ಮನೆಯಲ್ಲಿ ವಾರ್ಡ್ರೋಬ್ ಆಗಿ ಉಪಯೋಗಿಸಿದರೆ ಈ ರೀತಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಮರದ ಚೇರುಗಳು ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದೆ. ರೇಟೆಲ್ಲ ಒಂದೊಂದು ಚೇರ್ದು ಒಂದೊಂದು ರೇಟ್ ಇದೆ. ನೋಡಿ, ಎಷ್ಟು ಚಿಕ್ಕ ಚಿಕ್ಕ ಚೇರ್ಗಳಿದೆ.
ಮಕ್ಕಳು ಓದೋಕ್ಕೆ ಕುತ್ಕೊಳ್ಳೋಳು, ಮಕ್ಕಳು ರೂಮ್ಗೆ ಅರೇಂಜ್ ಮಾಡಬೇಕು ಅಂದರೂ ಆ ಸೈಜ್ಗೂ ಇದೆ. ನಮ್ಗೆ ಇಷ್ಟ ಆಗೋ ರೀತಿ ಚೇರ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇದೆ. ಇದು ಬರೀ ಕಾಟ್ಗಳು ಮತ್ತು ಹಾಸಿಗೆಗಳು ಜೋಡಿಸಿರ್ತಕ್ಕಂಥ ಜಾಗ. ನೋಡಿ, ಕಾಟು ಮತ್ತು ಹಾಸಿಗೆ ಎರಡನ್ನೂ ಸೇರಿಸಿ ರೇಟ್ ಹಾಕಿದ್ದಾರೆ. 38,980 ಇದೆ ಈ ಕಾಟು ಮತ್ತು ಹಾಸಿಗೆಗೆ. ಹಾಸಿಗೆಗೆ ಪ್ರೈವೇಟು, ಬಗ್ಗೆಗೆ ಪ್ರೈವೇಟ್, ಅವೆಲ್ಲ ಪ್ರೈವೇಟಾಗೂ ಹಾಕಿದ್ದಾರೆ. ಎಲ್ಲದನ್ನು ಒಟ್ಟಿಗೆನೂ ಹಾಕಿದ್ದಾರೆ. ಒಂದೊಂದು ರೇಟ್ ಇದೆ. ಆಮೇಲೆ ಸೈಜ್ಗಳು ವೇರಿಯೇಷನ್ ಇದೆ. ಈಗ ದೊಡ್ಡ ರೂಮ್ ಇದ್ದರೆ ದೊಡ್ಡ ಮಂಚ, ಚಿಕ್ಕ ರೂಮ್ಗೆ ಚಿಕ್ಕ ಮಂಚ, ಆ ರೀತಿ ಸೈಜ್ಗಳು ವೇರಿಯೇಷನ್ ಇದೆ. ನೋಡಿ, ಮಾಲ್ ತುಂಬ ದೊಡ್ಡದಿರೋದ್ರಿಂದ ಸುತ್ತಾಡಿ ಸಾಕಾಗಿ ಹಾಸಿಗೆಗಳ ಮೇಲೆ, ಸೋಫಾಗಳ ಮೇಲೆ ಕುಳಿತು ರೆಸ್ಟ್ ಮಾಡಿ ಮುಂದೆ ತೆರಳುತ್ತಿರ್ತಾರೆ. ಹಾಗೆ ವಾಪಸ್ ಹೋಗೋಂಗಿಲ್ಲ, ಫುಲ್ ಕ್ಲೋಸ್ ಮಾಡೇ ನಾವು ಎಕ್ಸಿಟ್ ಆಗಬೇಕು. ಅದರಿಂದ ಇಲ್ಲಿ ಚಪ್ಪಲಿಗಳನ್ನ ಹಾಕ್ಕೊಂಡ್ಬಂದರೆ ತುಂಬ ಕಷ್ಟ ಆಗುತ್ತೆ, ಹೆಜ್ಜೆಗಳೆಲ್ಲ ನೋಡ್ಬರ್ತವೆ. ಆದಷ್ಟು ನಾವು ಫ್ಲಾಟ್ ಇರೋಂಥ ಸ್ಲಿಪ್ಪರ್ಗಳನ್ನ ಯೂಸ್ ಮಾಡಬೇಕು. ನಮಗೂ ಇದನ್ನೆಲ್ಲ ಸುತ್ತಿ ಸೆಕೆಂಡ್ ಫ್ಲೋರ್ ಕ್ಲೋಸ್ ಆಗಿತ್ತು ನೋಡಿ. ಈಗ ನಾವು ಸಹ ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀವಿ. ನಾವಿವಾಗ ಇಲ್ಲಿ ಕಾಫಿ ತಗೊಂಡು ಕಾಫಿ ಕುಡಿದು ಫಸ್ಟ್ ಫ್ಲೋರ್ಗೆ ಹೋಗೋಣ. ಗ್ರೌಂಡ್ ಫ್ಲೋರಲ್ಲಿ ಕಿಚನ್ ಐಟಮ್ಸ್ಗಳೇ ಜಾಸ್ತಿ ಇದ್ದಾವೆ, ಅಂದರೆ ಕ್ರೋಕರೀಸ್ ಐಟಮ್ಗಳು. ಇದು ನೋಡಿ, ಕಾಫಿ ಮಗ್ಗು, ಇದು 99 ರೂಪಾಯಿ ಇದೆ ಒಂದು ರೇಟು. ಕಲರ್ಸ್ ಬೇರೆ ಕಲರ್ಸ್ ಎಲ್ಲ ಇದೆ. ಇದು ಕ್ಯಾಂಡಲ್ ಸ್ಟ್ಯಾಂಡು, ಇದು 350 ಇದೆ. ಇದು ಕ್ಯಾಂಡಲ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ಕೇಕ್ಗಳು ಮಾಡೋ ಪ್ಯಾನ್ಗಳು, ದೊಡ್ಡದ್ರಿಂದ ಚಿಕ್ಕದವರೆಗೂ ಇದೆ. ಡಿಸೈನ್ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೇಕ್ ಪ್ಯಾನ್ಗಳಿದೆ. 329 ಡಿಸ್ಕೌಂಟ್. ಎರಡು ಇರಂಗಿದೆ. ಇದು ತಟ್ಟೆ ಜೋಡಿಸೋದಲ್ಲ, 179 ಇದೆ ರೇಟು. ಪಾತ್ರೆ ಕಲರ್ಸ್ ಬೇಕಾದರೆ ಯಾವ ಕಲರ್ಸ್ ತಾನ ಅಡುಗೆ ಮನೆಗೆ ಬೇಕಾಗಿರ್ತಂಥ ಟಾಕರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಚಿಕ್ಕ ಪ್ಯಾನಿಂದಾಗಿ ದೊಡ್ಡ ಕಡಾಯಿವರೆಗೂ ಎಲ್ಲ ಐಟಮ್ಸು ಇಷ್ಟಪಡೋವಂಥ ಐಟಮ್ಸು ತುಂಬ ಜಾಸ್ತಿ ಇದೆ. ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಐತೆ, ನೋಡ್ಬೋದು. ಬೆಂಕಿಗೆಲ್ಲ ಏನೂ ಆಗಲ್ಲ. ಬೆಂಕಿಲ್ಲ ಇದೆ, ಒಂದು ಸೌಟ್ ಇದೆ, ಒಂದು ದೋಸೆ ಒಬ್ಬಟ್ಟಿದೆ. ಇದು 190 3 ಪೀಸಿಂದ. ಬೆಂಕಿಗೆಲ್ಲ ಏನೂ ಆಗಲ್ಲ, ದಿಂಗೆಲ್ಲ ಹಾಕಿದ್ದಾರೆ, ಆರಾಮಾಗಿ ತಗೊಬೋದು. ನಾನು ಏನು ಕಾಣ್ತಾ ಇದ್ದೀನಿ. ಇದ್ರ ಮೇಲೆ ರೇಟ್ ಏನಿಲ್ಲ, ಕಾಫಿ ಲೋಟ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಸ್ಟಾಕ್ ಏರಿಯಾ, ಅಲ್ಲಿ ಏನು ಬೇಕೋ ಅದು ಬಂದು ಇಲ್ಲಿ ಅಲ್ಲಿ ಬಿಲ್ಲಿಂಗ್ ಮಾಡತ್ತವ ಹೇಳಿದ್ರೆ ಅವರು ಇಲ್ಲಿ ಸ್ಟಾಕ್ ಇರುತ್ತೆ, ಅದನ್ನು ತಗೊಂಬಂದು ಬಿಲ್ಲಿಂಗ್ ಮಾಡಿಕೊಡ್ತಾರೆ. ಕಡೆಯಿಂದ ನಾವು ಯಾವುದೇ ಫೋಟೋ ತಗೊಂಬಂದು ಅಲ್ಲಿ ತೋರಿಸಿದ್ರೆ ಅವರು ಇಲ್ಲಿ ಹುಡ್ಕೊಂಬಂದು ನಮಗೆ ಬಿಲ್ ಹಾಕ್ಕೊಡ್ತಾರೆ. ಇದೆಲ್ಲ ರಿಯಲ್ ಬ್ರ್ಯಾಂಡ್ಸು. 500
500. ಇಲ್ಲಿದೆಯಲ್ಲ ಇಲ್ಲಿ 500 ಎಲ್ಲರಿಗೆ ಅದು ಪ್ಲಾಸ್ಟಿಕ್. ಅದು ಆರ್ಟಿಫಿಷಿಯಲ್. ತುಂಬ ಚೆನ್ನಾಗಿದೆ. ವೇಸ್ಟ್ ಮೆಟೀರಿಯಲ್ ಡೆಕೋರೇಟಿವ್ ಆಗಿ ಬೆಳೆಸಿದ್ದಾರೆ. ಅಡಿಕೆ ಸಿಪ್ಪೆ, ತೆಂಗಿನ ಮೊಟ್ಟೆ ಕಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ತೆಂಗಿನ ತೊಟ್ಟೂ ಬಿಟ್ಟಿಲ್ಲ, ಯಾವುದು ಬಿಟ್ಟಿಲ್ಲ. ಇದೆಲ್ಲ ತೆಂಗಿನ ತೊಟ್ಟು ಕಲರ್ ಹಚ್ಚಿದ್ದಾರೆ ಅಷ್ಟೇ. ಏನು ಡೆಕೋರೇಟಿವ್ ಅಂತ ಆಯಿತು. ಇದು ಕಡ್ಡಿ, ಗರಿದು ಸಿಪ್ಪೆ, ಬರೀ ಎಲ್ಲ ನಮ್ಮ ಹಳ್ಳಿಲಿ ವೇಸ್ಟ್ ಮಾಡಿ ಎಸಿತೀವಲ್ಲ ಅವನ್ನೇ ಎಲ್ಲ ಡೆಕೋರೇಟಿವ್ ಆಗಿ ಬಳಸಿದ್ದಾರೆ. ಇವೆಲ್ಲ ಸೆಂಟೆಡ್ ಕ್ಯಾಂಡಲ್ಸು. ರೇಟು 659 ರುಪೀಸ್ ಇದೆ. 349 ಇಲ್ಲಿದೆ ನೋಡಿ. ಚಿಕ್ಕದು ಇದೆಯಾ? ಇದು 349. ಇದು 300. ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿದೆಲ್ಲ. ಐಸ್ ಕ್ರೀಮ್ ಸ್ಮೆಲ್ ಬಂದಂಗೆ ಬರ್ತಾ ಇದೆ ನೋಡಿ. ಇವೆಲ್ಲ 300. ತುಂಬ ಚೆನ್ನಾಗಿದೆ. ಕ್ಯಾಂಡಲ್ಸ್ ಎಲ್ಲ ಒಂದೊಂದು ಪೀಸೆಲ್ಲ ಇದೆ, ಸೆಟ್ ಎಲ್ಲ ಇದೆ. ನಿಮಗೆ ಯಾವ್ದು ಬೇಕಾದರೂ ತಗೊಬೋದು. ಇದು ನೋಡಿ, ಇದು 5 ಸೆಟ್ಟು. ರೇಟಲ್ಲಿದೆ ಇದಕ್ಕೆ 5 ಸೆಟ್ಟಿಗೆ ರೇಟು 899. 900 ರೂಪಾಯಿ ಇದೆ. ಇದೆಲ್ಲ ಫುಲ್ ಲೈಟ್ಸ್ ಆಪ್ಷನ್ ಇದೆ. ಇದು ಲೈಟ್ಗಳು ನಮ್ಗೆ ಯಾವ್ಯಾವ ಡಿಸೈನ್ ಇರುತ್ತೋ ಎಲ್ಲ ಇದೆ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ. 700 ರೂಪಾಯಿ. ಇದು 1200. ಇದು 1000. ಈ ರೀತಿ ಒಂದೊಂದು ರೇಟಲ್ಲೆಲ್ಲ ಇದೆ. ತುಂಬ ಚೆನ್ನಾಗಿದೆ. ಲೈಟ್ಗಳು ಬೇಕಿಲ್ಲದಲ್ಲೇ ಇರೋ ಲೈಟ್ಗಳೆಲ್ಲ, ನಮಗೆ ಗೊತ್ತಿಲ್ಲದಲ್ಲೇ ಇರೋ ಲೈಟ್ಗಳೆಲ್ಲ ಇದ್ದಾವೆ. ನಮ್ಗೆ ಯಾವ ಸ್ಟೈಲ್ ಇಷ್ಟ ಬರುತ್ತೆ ಅದನ್ನೆಲ್ಲ ತೊಗೊಬೋದು. ಒಂದು ಸತಿ ಬಂದು ಸ್ಟ್ಯಾಂಡ್ ಥರ ಕಾರ್ನರ್ಗಳು ಬರ್ತದೆ. ಇದನ್ನು ನಿಲ್ಲಿಸಿ ಇದನ್ನು ತೆಗ್ಲಾಕೊಂಡು ಪಾಟ್ಗಳು ಇಡ್ಬೋದು, ಬೇಕಾದ್ದೆಲ್ಲ ಇಡ್ಬೋದು. ಮೇಲೆ ಮಾಮೂಲಿ ಗೋಡೆಗೆ ಪಾಟ್ಗಳು ಈ ಥರ ನಾನು ಕಾಣ್ತಾ ಇದ್ದೀನಿ. 599 ಇದೆ. ಹಬ್ಬ ಅಂತೂ ಇಂತೂ ನಾವು ಈ ಶಾಪಿಂಗ್ ಮಾಲ್ನ ಸುತ್ತಾಡಿ ಆಚೆ ಬಂದ್ವಿ. ನಾವು ಶಾಪಿಂಗ್ ಮಾಡಿರ್ತಕ್ಕಂಥ ಐಟಮ್ಗಳನ್ನ ಬಿಲ್ಲಿಂಗ್ ಕೌಂಟ್ರಲ್ಲಿ ತಂದು ಬಿಲ್ ಹಾಕಿಸ್ತಾ ಇದ್ದೀವಿ. ನಾವು ಒಳಗಡೆ ಹೋದಾಗ ಸುಮಾರು 10:30 ಆಗಿತ್ತು. ಆಚೆ ಬರುವಷ್ಟರಲ್ಲಿ 2:30 ಆಗಿತ್ತು. ನಾನಿಲ್ಲಿ ನಿಮಗೆ ತೋರಿಸಿರೋದು 40ಇಂದ 50% ಐಟಮ್ಗಳಷ್ಟೇ. ಜನ ತುಂಬ ಜಾಸ್ತಿ ಇದ್ದಿದ್ದರಿಂದ ನಾನು ಎಲ್ಲ ಐಟಮ್ಗಳನ್ನ ವಿಡಿಯೋನ ಮಾಡೋಕ್ಕಾಗಿಲ್ಲ. ನೀವು ಒಂದ್ಸಲಿ ಒಮ್ಮೆ ಬಂದು ನೋಡಿ, ನಿಮಗೆ ಬೇಕಾಗ್ತಕ್ಕಂಥ ಐಟಮ್ಗಳನ್ನ ತೆಗೆದುಕೊಂಡು ಐಕಿಯಾ ಪ್ರವಾಸವನ್ನು ಮಾಡಿ ಖುಷಿ ಪಡಿ. ತುಂಬ ಚೆನ್ನಾಗಿದೆ, ಒಂದು ಸರಿ ಬಂದು ನೋಡ್ಬೋದು. ಹಾಗಿದ್ರೆ ನಮ್ಮ ಈ ಐಕಿಯಾ ಪ್ರವಾಸ ನಿಮಗೆಲ್ಲ ಇಷ್ಟ ಆಗಿದ್ರೆ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ತೀರಾ ಅಂತ ಭಾವಿಸ್ತಾ, ನಿಮಗೆ ನಮ್ಮ ಈ ವಿಡಿಯೋದ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಕೇಳೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ ಎಲ್ಲ ವೀಕ್ಷಕರಿಗೂ ಹಳ್ಳಿ ಸಖಿ ಯೂಟ್ಯೂಬ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.